ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಮಸ್ಕಾರ ರೀ. ಬರ್ರಿ ಇವತ್ತು ತೋಲ್ ಚಂದ ರೆಸಿಪಿ ಕಡ್ಡಿಬ್ಯಾಳಿ ಹೋಳಿಗೆ ಹೆಂಗೆ ಮಾಡೋದಂತ ನೋಡ್ರಿ. ಫಸ್ಟ್ ಕಡ್ಡಿಬ್ಯಾಳಿ ನಾ ಇಲ್ಲಿ 2 ಗ್ಲಾಸ್ ಕಡ್ಡಿಬ್ಯಾಳಿ ತೊಗೊಂಡಿದ್ದು ಚಂದ ತೊಳ್ಕೊಂಡು ಕುಕ್ಕರ್ನಲ್ಲಿ ಹಾಕಿ 2 ವಿಸಿಲ್ ಹೊಡ್ಸ್ಕೊಂಡಿದ್ದೆ ನೋಡ್ರಿ. ಬ್ಯಾಳಿ ಜಾಸ್ತಿ ಕುದಿಸ್ಬ್ಯಾಡ್ರಿ, ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು 2 ವಿಸಿಲ್ ಹೊಡ್ಸ್ಕೊಡ್ರಿ. ಇವತ್ತು ತೋಲ್ ಕುದಿತಂದ್ರೆ ಮತ್ತು ಹೋಳಿಗೆ ಬರೋದಿಲ್ಲ ನೋಡ್ರಿ, ಹೂರ್ಣ ಚಂದ ಆಗೋದಿಲ್ಲ. ಬೇಳೆ ಕುದ್ದಾದ್ಮೇಲೆ ಅದ್ರಾಗ ಇರುವ ನೀರು ಸಪ್ರೇಟ್ ಮಾಡ್ಬೇಕು ನೋಡ್ರಿ. ಸಪ್ರೇಟ್ ಮಾಡಾದ್ಮೇಲೆ ಅದಕ್ಕೆ 5 ನಿಮಿಷ ತಣ್ಣಗಾಗ್ಲಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಅದು ಮಿಕ್ಸಿ ತೊಗೊಂಡು ಮಿಕ್ಸಿದಾಗ ಸಕ್ರೆ ಏಲಕ್ಕಿ ಹಾಕಿ ಸ್ವಲ್ಪ ಅದಕ್ಕೆ ಪುಡಿ ಮಾಡ್ಕೊರಿ, ಪೌಡ್ರ್ ಗತ್ಲೆ ಮಾಡ್ಕೊರಿ. ಅದೇ ಪೌಡರ್ಗೆ ಕಡ್ಡಿಬ್ಯಾಳಿ ಹಾಕಿ ಚಂದ ರುಬ್ಬಿಟ್ಕೊರಿ, ಚಂದ ಹೂರ್ಣ ರೆಡಿ ಮಾಡ್ಕೊಡ್ರಿ. ಮತ್ತು ತೊಡೆ ಮೈದಾ ಹಿಟ್ಟು ಮತ್ತು ತೊಡೆ ಗೋಧಿ ಹಿಟ್ಟು ಹಾಕಿಕೊಂಡು ಚಂದ ನಾದಿಟ್ಕೊರಿ. ಚಪಾತಿ ಹಿಟ್ಟಿನಕ್ಕಿಂತ ಚಂದ ಸ್ವಲ್ಪ ಮೃದು ಇರ್ಬೇಕು ನೋಡ್ರಿ ಈ ಥರ. ಮತ್ತು ಹಂಚಿಟ್ಕೊರಿ, ಹಂಚು ಕಾಯ್ಲಕ್ಕೆ ಇಟ್ಕೊರಿ. ಹಂಚು ಕಾಯ್ಲಕ್ಕೆ ಇಟ್ಕೊಂಡಾದ್ಮೇಲೆ ಒಂದು ಬಟರ್ ಪೇಪರ್ ತೊಗೊರಿ. ಚಪಾತಿ ಹಿಟ್ಟು ಚಂದ ನಾದ್ಕೊರಿ. ಅದು ಚಂದ ಜಿಗಿ ಬಂತಂದ್ರೆ ಅವಾಗೇ ಅದು ಹಿಟ್ಟು ಎಷ್ಟು ಜಿಗಿ ಇರ್ತದಲ್ಲ ಅಷ್ಟು ಚಂದ ಹೋಳಿಗೆ ಬರ್ತದೆ ನೋಡ್ರಿ. ನಾ ಇಲ್ಲಿ ಚಂದ ನಾದ್ಕೊಲತ್ತಿದೆ ನೋಡ್ರಿ. ಹಿಟ್ಟು ಹಿಂಗೆ ಚಂದ ನಾದಿಟ್ಕೋಬೇಕು ನೋಡ್ರಿ. ಚಂದ ನಾದಿಟ್ಕೊಂಡಾದ್ಮೇಲೆ ನಾವು ಮಿಕ್ಸಿದಾಗ ಕಡ್ಡಿಬೇಳೆ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದು ಹೂರ್ಣ ಈ ಥರ ರೆಡಿ ಆಯ್ತದೆ ನೋಡ್ರಿ. ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ನೀವು ಹಿಟ್ಟಿನ ಉಂಡೆ ತಗೋರಿ. ಹಿಟ್ಟಿನ ಉಂಡೆ ತೊಗೊಂಡು ನಿಮ್ಮ ಅಂಗೈ ಅಡಲ ಅದು ಚಪಾತಿ ಮಾಡ್ಕೊರಿ. ಸಣ್ಣ ಚಪಾತಿ ಮಾಡಿಕೊಂಡು ಆಮೇಲೆ ಎಲ್ಲಕ್ಕಿಂತ ಮೊದಲು ಹಂಚಿಟ್ಕೊರಿ. ಹಂಚಿಟ್ಕೊಂಡು ಕಾಯ್ಲಾಕ ಬಿಡ್ರಿ. ಎಣ್ಣೆ ಹಾಕಿ ನೀವು ಸ್ಟಫಿಂಗ್ ಅದೇನು ಮಾಡಿಸ್ತಕ ಹಂಚು ಕಾಯ್ತದ. ಹಂಚು ಕಾಯ್ದಾದ್ಮೇಲೆ ನೀವು ಅಂಗೈ ಅಡಲ ಚಪಾತಿ ಮಾಡ್ಕೊಂಡ್ರಲ್ಲ ಅದ್ರಾಗ ನಾವು ಹೂರ್ಣ ಸ್ಟಫಿಂಗ್ ಮಾಡ್ಬೇಕು ನೋಡ್ರಿ. ಈಗ ಹೂರ್ಣ ಚಂದ ಉಂಡೆ ಮಾಡ್ಕೊಂಡು ಗೋಲ್ ಉಂಡೆ ಮಾಡ್ಕೊಂಡು ಚಪಾತಿ ಒಳಗೆ ಇಟ್ಟು ಚಂದ ಮುಚ್ಚಿಬಿಡ್ಬೇಕು ನೋಡ್ರಿ. ಚಂದ ಮುಚ್ಚಿಬಿಡ್ಬೇಕು ಈ ಥರ. ಚಂದ ಮುಚ್ಚಿಟ್ಟಾದ್ಮೇಲೆ ಒಂದು ಬಟರ್ ಪೇಪರ್ ತೊಗೋರಿ. ಬಟರ್ ಪೇಪರ್ ಮೇಲೆ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ಚಂದ ಸವ್ರಿ, ಅದಕ್ಕೆ ಫುಲ್ ಸವ್ರಿ. ಆಮ್ಯಾಕಿಂದ ಅದಕ್ಕೆ ಚಂದ ಲಟ್ಟಿಸ್ರಿ ನೋಡ್ರಿ. ಬೆಳ್ಳಣಿಗೆ ತೊಗೊಂಡು ಚಂದ ಲಟ್ಟಿಸ್ರಿ. ಆಮೇಲೆ ಹಂಚ್ ಮೇಲೆ ಹಾಕಿ 2 ಸೈಡ್ ಚಂದ ಸುಡ್ರಿ. ಬಟರ್ ಪೇಪರ್ ತೊಗೊಬದ್ರಿಂದ ಚಪಾತಿ ಹೋಳ್ಗೆ ಮಾಡಿದ್ವಲ್ಲ, ಹೋಳ್ಗೆ ಅದಕ್ಕೆ ಮೆತ್ಕೊಬಲ್ಲ ನೋಡ್ರಿ. ಹಾಗಾಗಿ ಬಟರ್ ಪೇಪರ್ ಯೂಸ್ ಮಾಡಿರಿ, ಚಂದ ಇರುತ್ತೆ. ಈ ಥರ ಸ್ಟಫಿಂಗ್ ಮಾಡ್ಬೇಕು ನೋಡ್ರಿ. ಸ್ಟಫಿಂಗ್ ಮಾಡೋದು ತುಂಬ ಈಸಿ. ಕೆಲವೊಬ್ಬರಿಗೆ ಸ್ಟಫಿಂಗ್ ಮಾಡ್ಲಿಕ್ಕೆ ಬರಲ್ಲ. ಸ್ಟಫಿಂಗ್ ಈ ಥರ ಮಾಡ್ಬೇಕು ನೋಡ್ರಿ, ತೋಲ್ ಈಸಿ ಅದ. ಹಿಟ್ಟು ಎಷ್ಟು ಅಳಸಿರ್ತದಲ್ಲ ಅಷ್ಟು ಚಂದ ಹೋಳ್ಗೆ ಬರ್ತಾವೆ ನೋಡ್ರಿ. ನಂದಿಲ್ಲಿ ಮಿಕ್ಸಿ ಸ್ವಲ್ಪ ಖರಾಬಿತ್ತು, ಅದಕ್ಕೆ ನಂದು ಹೂರ್ಣ ಚೆನ್ನಾಗಾಗಿಲ್ಲ. ಒಂದೊಂದು ಬೇಳೆ ಹಾಗೆ ಉಳಿದ್ಬಿಟ್ಟವೆ ನೋಡ್ರಿ. ಚಂದ ಈ ಥರ 2 ಕಡೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಯಾವುದಾದ್ರೂ ಯೂಸ್ ಮಾಡ್ಕೊಂಡು ಈ ಥರ ಬ್ರೌನ್ ಕಲರ್ ಬರೋವರೆಗೂ ಚಂದ ಹೋಳಿಗೆ ಸುಟ್ಕೊಂಡು ಬಿಡ್ರಿ. ಆಮೇಲೆ ಲಾಸ್ಟ್ನಾಗ ಹಾಲು ತುಪ್ಪ ಹೋಳಿಗೆ ಚಂದ ತಿನ್ನಿರಿ. ಇಷ್ಟು ಈಸಿ ರೆಸಿಪಿ ಅದ ನೋಡ್ರಿ. ಹೋಳಿಗೆ ಮಾಡೋದು ತೋಲ್ ಈಸಿ ರೆಸಿಪಿ ಅದ. ನೀವು ಭೀ ಮನೆಯಲ್ಲಿ ಟ್ರೈ ಮಾಡಿರಿ. ಬಾಯ್.